ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲ್ ನೋಡಿ ಗೊತ್ತಾಗಿರುತ್ತೆ. HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ. ಸೊ ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀನಿ ಕೂಡ, ಸಿಲೆಬಸ್ ಆಗಿರ್ಬೋದು, ಹೇಗೆ ಓದಬೇಕು ಅಂತ. ಬಟ್ ಇವಾಗ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 7ನೇ ತಾರೀಕು 2025 ಏನು TET ಪರೀಕ್ಷೆ ಆಯಿತು. ಅದೇ ದಿನ ನಮಗೆ ಅಧಿಕೃತ ಇಲಾಖೆಯಿಂದ ಕೀ ಆನ್ಸರ್ಸ್ ಕೂಡ ಬಿಟ್ಟರು. 10 to 12 ಡೇಸಲ್ಲಿ ನಮಗೆ ಎಕ್ಸಾಮ್ ರಿಸಲ್ಟ್ ಕೂಡ ಬಿಟ್ಟರು. ಇನ್ನೇನೋ ಸರ್ಟಿಫಿಕೇಟ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದೊಂದೇ ಬಾಕಿ ಇದೆ. ಸೊ ಅದು ಕೂಡ ಆದಷ್ಟು ಬೇಗ ಆಗುತ್ತೆ. ಸೊ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಎಲ್ಲ ಪ್ರೊಸೀಜರ್ಗಳು, ಎಲ್ಲ ಪ್ರಾಸೆಸ್ ಇಷ್ಟು ಬೇಗ ಆಗ್ತಿದೆ ಅಂತ ಅಂದಾಗ ಡೆಫಿನೆಟ್ಲಿ ಈ ಮಂತಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತಲೇ ನಾವು ಅಂದ್ಕೊಂಡು ಓದ್ಕೋಬೇಕಾಗುತ್ತೆ. ಒಂದಷ್ಟು ಜನ ಬಂದು ಕಮೆಂಟ್ ಹಾಕ್ತೀರಿ, ಇಲ್ಲ ಸುಮ್ಮನೆ ನಿಮ್ಮ ವ್ಯೂವ್ಸ್ಗೋಸ್ಕರ, ನಿಮ್ಮ ಲೈಕ್ಸ್ಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಯಾವುದೋ ಒಂದು ಟಾಪಿಕ್ನ ಮಾಡಬೇಕು ಅಂತ ಬಂದು ಮಾಡ್ತಾ ಇದ್ದೀರಾ ಅಂತ. ಡೆಫಿನೆಟ್ಲಿ ಇಲ್ಲ. ಯಾಕೆ ಅಂದರೆ, ನಾನು ಲಾಸ್ಟ್ TET ಎಕ್ಸಾಮ್ ಬಗ್ಗೆ ವಿಡಿಯೋ ಮಾಡಬೇಕಾದ್ರೂ ಕೂಡ ಒಂದಷ್ಟು ಜನ ಬಂದು ಹಾಗೆ ಕಮೆಂಟ್ ಹಾಕಿದ್ರು, ಜನವರಿಯಲ್ಲಿ TET ಮಾಡ್ತಾರೆ, ಫೆಬ್ರವರಿಯಲ್ಲಿ TET ಮಾಡ್ತಾರೆ ಅಂತ. ಸೊ ಆಲ್ರೆಡಿ TETನ ಮಾಡಿ ರಿಸಲ್ಟ್ ಕೂಡ ಬಂದಾಯಿತು. ಹಾಗಾಗಿ ನಾವು ಯಾವುದನ್ನು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗ ಮಾಡ್ತಾರೆ, ಇನ್ನೂ ಟೈಮ್ ತೊಗೊಳ್ತಾರೆ, 2027ಕ್ಕೆ ಮಾಡ್ತಾರೆ, ಈ ವರ್ಷ ಮಾಡಲ್ಲ ಅಂತ. ಸೊ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಾವೇನು ಸರ್ಕಾರ ಅಲ್ವಾ. ಸೊ ಹಾಗಾಗಿ ಸರ್ಕಾರ ಯಾವಾಗ ಏನೇನು ರೂಲ್ಸ್ನ ಚೇಂಜ್ ಮಾಡುತ್ತೆ, ಯಾವಾಗ ಅಧಿಸೂಚನೆಯನ್ನು ಮಾಡುತ್ತೆ, ಸರ್ಕಾರಕ್ಕೇ ಗೊತ್ತಿರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಬಹಳಷ್ಟು ಜನ HSTR ಆಗಿರಬಹುದು, GPSTR ಆಗಿರಬಹುದು, PSTR ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಓದ್ಕೊಳ್ತಾ ಇದ್ದೀರಿ. ಆ್ಯಂಡ್ HSTR ಅಂತ ಬಂದಾಗ ಒಂದಷ್ಟು ಜನಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಇದ್ದಾವೆ. HSTRಗೆ ನಾವು TET ಮಾಡ್ಕೊಂಡಿರ್ಬೇಕಾ, TETನ ಕೇಳ್ತಾರಾ ಆ್ಯಂಡ್ PG ಕೇಳ್ತಾರಾ ಅಂತ. ಸೊ ಈ HSTR ಅಂತ ಬಂದಾಗ 2015 ಏನು ಕಾಲ್ ಆಗಿತ್ತು ಅದೇ ಲಾಸ್ಟ್. ಅದಾದ್ಮೇಲಿಂದ ಇಲ್ಲಿ ತನಕ ಯಾವುದೇ ಒಂದು HSTR ಕಾಲ್ ಮಾಡಿಲ್ಲ. ಸೊ ಹಾಗಾಗಿ 2015 ಏನು HSTR ಎಕ್ಸಾಮ್ನ ಕಾಲ್ ಮಾಡ್ತಾ ಇದ್ರು, ಅವಾಗ ಯಾವುದೇ ಒಂದು TETನಾಗಲಿ PGನಾಗಲಿ ಕೇಳಿರಲಿಲ್ಲ. ಸೊ ಇವಾಗ ಕೇಳ್ತಾರಾ ಅಥವಾ ಕೇಳಲ್ವಾ ಅನ್ನುವಂತಹ ಗೊಂದಲ ಎಲ್ಲರಲ್ಲಿಯೂ ಕೂಡ ಇದೆ. ಬಿಕಾಸ್ ಕೇಳಿದ್ರು ಕೇಳ್ಬೋದು, ಕೇಳ್ದೇನೂ ಇರಬಹುದು. ಸೊ ಇವಾಗ TET ಮಾಡ್ಕೊಂಡಿರೋರಿಗೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದರೆ ಅಕಸ್ಮಾತ್ HSTRಲ್ಲಿ TET ಕೇಳಿದ್ರೆ TET ಮಾಡ್ಕೊಂಡಿರೋರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ PG ಕೇಳಿದ್ರೆ PG ಮಾಡ್ಕೊಂಡಿರೋರಿಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂತ. ಸೊ ಹಾಗಾಗಿ ಯಾರಿಗೂ ಕೂಡ ಗೊತ್ತಿಲ್ಲ, ಪ್ರಿಡಿಕ್ಟ್ ಮಾಡೋಕ್ಕೂ ಆಗಲ್ಲ. ಸೊ ಇವಾಗ ನಾವು ನೋಡ್ತಾ ಇರ್ಬೋದು, ಏನಿವಾಗ ಆಲ್ರೆಡಿ ಸರ್ಕಾರಿ ಶಿಕ್ಷಕರು ಕೆಲಸ ಮಾಡ್ತಾ ಇರೋರು, TET ಆಗಿಲ್ಲದೆ ಇರೋರು TETನ ಮಾಡ್ಕೋಬೇಕು ಅಂತ ಹೇಳಿ ಹೊಸ ರೂಲ್ಸನ್ನು ಜಾರಿಗೆ ತಂದರು. ಸೊ ಅದೇ ಥರ ಮುಂದೆ ಕೂಡ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಕೆಲವೊಂದಷ್ಟು ಚೇಂಜಸ್ಗಳನ್ನು ತರ್ತಾರೆ, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಕ್ವಾಲಿಫಿಕೇಷನ್ ನಮ್ದು ಏನಿದೆ ಆ ಒಂದು ಎಕ್ಸಾಮ್ಗಳಿಗೆ ನಾವು ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ HSTR ಅಂತ ಬಂದಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2 ಪೇಪರ್ ಇರುತ್ತೆ ಸ್ನೇಹಿತರೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ಪೇಪರ್ 1 ಅಂತ ಬಂದಾಗ ಇದು ಎಲ್ಲ ಶಿಕ್ಷಕರಿಗೂ ಕೂಡ ಕಡ್ಡಾಯವಾಗಿ ಇರ್ತಕ್ಕಂತಹ ಒಂದು ಪೇಪರ್ ಆಗಿರುತ್ತೆ, ಪೇಪರ್ 1. ಸೊ HSTR ಅಂತ ಬಂದಾಗ ನಮಗೆ 200 ಮಾರ್ಕ್ಸಿಗೆ ಇರುತ್ತೆ ಪೇಪರ್, ಹೌದಲ್ವಾ. ಸೊ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಯಾಕಂದರೆ ನಾನು ಬಹಳಷ್ಟು HSTR ಬಗ್ಗೆ ನಾನು ವಿಡಿಯೋಸ್ನ ಮಾಡಿದಾಗ ಹೇಳ್ತಾ ಇರ್ತೀನಿ. ಸೊ HSTR ಅಂತ ಬಂದಾಗ 200 ಮಾರ್ಕ್ಸಿಗೆ ಇರುತ್ತೆ, ಅಂಕಗಳಿಗಿರುತ್ತೆ. ಪೇಪರ್ 1 ಬಂದು ಎಲ್ಲ ಟೀಚರ್ಸ್ಗೂ ಕಾಮನ್ ಆಗಿರುತ್ತೆ. ಏನೇನಿರುತ್ತೆ ಹಾಗಾದರೆ, ಜನರಲ್ ನಾಲೆಡ್ಜ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಎಜುಕೇಷನಲ್ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ, ಜನರಲ್ ಇಂಗ್ಲೀಷ್ ಇರುತ್ತೆ, ಮತ್ತು ಕಂಪ್ಯೂಟರ್ ಲಿಟ್ರಸಿ ಇರುತ್ತೆ. ಸೊ ಇದೆಲ್ಲವೂ ಕೂಡ ಎಷ್ಟು ಮಾರ್ಕ್ಸಿಗಿರುತ್ತೆ, 100 ಮಾರ್ಕ್ಸಿಗೆ ಇರೋವಂಥದ್ದು. ಇನ್ನೊಂದಷ್ಟು ಜನಕ್ಕೆ ಸಿಲೆಬಸ್ ನೋಡಿದ ಮೇಲೆ ಮತ್ತಷ್ಟು ಕನ್ಫ್ಯೂಷನ್ ಶುರು ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಯಾವ ಬುಕ್ಸನ್ನು ಓದ್ಕೋಬೇಕು ಮೇಡಮ್ ಅಂತ ಕೇಳ್ತೀರಾ. ಬಹಳಷ್ಟು ಜನಕ್ಕೆ ಅದೊಂದು ಗೊಂದಲ ಇದೆ, ಯಾವ ಬುಕ್ನ ಓದ್ಕೋಬೇಕು. ನಮ್ಮದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಬಂದು ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಸೋಷಿಯಲ್ ಇದೆ, ಕನ್ನಡ ಇದೆ, ಇಂಗ್ಲೀಷ್ ಇದೆ, ನಾವು ಅದಕ್ಕೆಲ್ಲ ಯಾವ ಬುಕ್ಸ್ನ ಓದ್ಕೋಬೇಕು ಅಂತ. ಸೊ ನಾನು ಒಂದು ಸಜೆಸ್ಟ್ ಮಾಡೋದೇನಪ್ಪ ಅಂತ ಹೇಳಿದ್ರೆ, ನನ್ನ ಸಬ್ಜೆಕ್ಟು ಸೋಷಿಯಲ್ ಸ್ಟಡೀಸ್ ಆಗಿರೋದ್ರಿಂದ, ಸೋಷಿಯಲ್ ಸ್ಟಡೀಸ್ ಯಾರ್ಯಾರು ಇದ್ದೀರಾ ಅವರೆಲ್ಲರಿಗೂ ಹೇಳ್ತೀನಿ, 6th ಸ್ಟ್ಯಾಂಡರ್ಡಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ ತನಕ ಟೆಕ್ಸ್ಟ್ ಬುಕ್ಸ್ನ ಬಿಟ್ಟು ಬೇರೆ ಯಾವ ಬುಕ್ಸ್ನು ಓದಕ್ಕೆ ಹೋಗಬೇಡಿ. ಬಿಕಾಸ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಯಾಕೆ ಅಂದರೆ, ನಂದು TET 2 ಸಲ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. 2023 ಒಂದು TET ಬರ್ತಿದ್ದೀನಿ, 104 ಮಾರ್ಕ್ಸ್ ಜೊತೆಗೆ ನಾನು ಕ್ವಾಲಿಫೈಡ್ ಆಗಿದ್ದೀನಿ. ಆ್ಯಂಡ್ 2025 ಡಿಸೆಂಬರ್ 7th ಏನು TET ಆಗಿತ್ತು, ಅದರಲ್ಲೂ ಕೂಡ ನಾನು 128 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದೀನಿ. ಸೊ ಇದು ನಾನು ಟೆಕ್ಸ್ಟ್ ಬುಕ್ಸ್ನ ಬಿಟ್ಟು ಬೇರೆ ಯಾವ ಬುಕ್ಸ್ನೂ ಕೂಡ ರೆಫರ್ ಮಾಡಿಲ್ಲ. ಸೊ ಹಾಗಾಗಿ ಇದು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಸೋಷಿಯಲ್ ಸ್ಟಡೀಸ್ ಆಗಲಿ ಅಥವಾ ಸೈನ್ಸ್ ಅವರಾಗಲಿ ಟೆಕ್ಸ್ಟ್ ಬುಕ್ನ ಓದಿ, ಟೆಕ್ಸ್ಟ್ ಬುಕ್ನ ಬಿಟ್ಟು ಬೇರೆ ಯಾವ ಸೋರ್ಸಸ್ಸಿಂದನೂ ಕೂಡ ಅವರು ಕ್ವೆಶನ್ಸ್ನ ತರೋದಿಲ್ಲ. ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟು ಇಲ್ಲಿ ಜನರಲ್ ನಾಲೆಡ್ಜ್ ಅಂತ ಬಂದಾಗ ನೂತನ GK, ನೂತನ ಚಾಣಕ್ಯ, ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ, ಈ ಥರ ಮ್ಯಾಗ್ಝಿನ್ಸ್ಗಳು ಬರುತ್ತೆ.
ನೀವು ಅದನ್ನು ಓದ್ಕೋಬೋದು. ಆ್ಯಂಡ್ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಗುರುರಾಜ್ ಬುಲ್ಬುಲೆ ಅವರ ಬುಕ್ಕು ದಿ ಬೆಸ್ಟ್ ಬುಕ್ಕು. ಹಾಗೆಯೇ KM ಸುರೇಶ್ ಅವರ ಬುಕ್ ಕೂಡ. ಇನ್ನು ಎಜುಕೇಷನಲ್ ಸೈಕಾಲಜಿ ಅಂತ ಬಂದಾಗ ವಾಮದೇವಪ್ಪನವರ ಬುಕ್ ಇದೆ, ಜೊತೆಗೆ KM ಸುರೇಶ್ ಅವ್ರ ಬುಕ್ ಇದೆ. ಬಹಳಷ್ಟು ಜನಕ್ಕೆ ಒಂದು ಕಂಪ್ಲೇಂಟ್, ವಾಮದೇವಪ್ಪನವರ ಬುಕ್ ಅರ್ಥ ಆಗಲ್ಲ ಅಂತ. ಸೊ ಟೈಮ್ ಇದೆ, ನಾನು ಅದನ್ನೇ ಓದಿ ಅರ್ಥ ಮಾಡ್ಕೋತೀನಿ ಅಂದರೆ ಅದು ತುಂಬ ಚೆನ್ನಾಗಿದೆ ಬುಕ್, ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲ ನಾನು KM ಸುರೇಶ್ ಅವ್ರ ಬುಕ್ ತೊಗೊಳ್ತೀನಿ ಅಂತಂದರೆ ಅದು ಕೂಡ ದಿ ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ಬಹಳ ಚೆನ್ನಾಗಿ ಅದರಲ್ಲಿ ಡೆಫಿನೇಷನ್ಸ್ನ ಆಗಿರ್ಬೋದು ಅಥವಾ ನಮಗೆ ಅರ್ಥ ಆಗುವಂತಹ ಒಂದು ಭಾಷೆಯಲ್ಲಿ ತಿಳಿಸಿರೋ ಅಂಥದ್ದು. ಸೊ ಹಾಗಾಗಿ KM ಸುರೇಶ್ ಅವರ ಬುಕ್ಕು ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಈ 3 ಬುಕ್ಗಳನ್ನ ಸಜೆಸ್ಟ್ ಮಾಡ್ತೀನಿ. ನಾನು ಪರ್ಸ್ನಲಿ ಓದ್ತಾ ಇರೋದ್ರಿಂದ ನಿಮಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಸೊ ಇನ್ನು ಪೇಪರ್ ಸೆಕೆಂಡ್ ಅಂತ ಬಂದಾಗ, 2ನೇ ಪೇಪರ್ ಅಂತ ಬಂದಾಗ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ. ಸೋಷಿಯಲ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಸೈನ್ಸ್, ಮ್ಯಾಥ್ಸ್. ಸೊ ಈ ರೀತಿ. ಸೊ ನಿಮ್ಮ ಒಂದು ಸಬ್ಜೆಕ್ಟ್ ಅಂತ ಬಂದಾಗ ನಾನು 6ನೇ ಕ್ಲಾಸಿಂದ 12ನೇ ತರಗತಿ ತನಕ ಇರತಕ್ಕಂತಹ ಟೆಕ್ಸ್ಟ್ ಬುಕ್ಸ್ಗಳನ್ನು ಪ್ರಿಫರ್ ಮಾಡ್ತೀನಿ. ಸೊ ನೀವು ಅದನ್ನು ಓದ್ಕೋಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಇರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ. ಸೊ ಪ್ರಶ್ನೆಗಳು ಹೇಗಿರುತ್ತೆ ಅಂದ್ರೆ, ನಮಗೆ ಏನು ಸಿಲೆಬಸ್ ಅವರು ಕೊಟ್ಟಿರ್ತಾರಲ್ಲ, ಸೊ ಆ ಸಿಲೆಬಸ್ನ ಒಳಗೇ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಮಾಡಿ ಅವ್ರು ಯಾವುದೇ ಕೇಳಲ್ಲ. ಅಂದರೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಏನು ಜನರಲ್ ಪೇಪರ್ ಆಗಿರ್ಬೋದು, ಪ್ರಶ್ನೆಗಳು ನಿಗದಿಪಡಿಸಿರ್ತಕ್ಕಂತಹ ಒಂದು ಪಠ್ಯವಸ್ತುವಿನ ವ್ಯಾಪ್ತಿನಲ್ಲೇ ಇರೋ ಅಂಥದ್ದು. ಆ್ಯಂಡ್ ನೆಕ್ಸ್ಟು ಪ್ರಶ್ನೆಗಳು ಬಂದ್ಬಿಟ್ಟು ವಸ್ತುನಿಷ್ಠವಾಗಿರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರುತ್ತೆ. ಏನು ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸೊ ಆ ಥರ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಒಂದು ಪ್ರಶ್ನೆಗೆ 1 ಮಾರ್ಕ್ ಇರೋ ಅಂಥದ್ದು. ಆ್ಯಂಡ್ ಪ್ರತಿ ಪ್ರಶ್ನೆಗೆ 4 ಉತ್ತರಗಳನ್ನು ಹೊಂದಿರುತ್ತೆ. ಇವುಗಳಲ್ಲಿ 1 ಸರಿ ಉತ್ತರ ಆಗಿರುತ್ತೆ. ಸೊ 4 ಆಪ್ಷನ್ಸ್ ಇರುತ್ತಲ್ಲ, ಅದರಲ್ಲಿ 1 ಉತ್ತರವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ ಕೇಳಿದರೆ, ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆನಲ್ಲಿರುತ್ತೆ. ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೋ ನೀವು ಆ ಒಂದು ಭಾಷೆಯಲ್ಲಿ ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಂಡು ಆನ್ಸರನ್ನು ಬರಿಬೋದು. ಸೊ ಇದಿಷ್ಟು ಏನು ಪ್ರಶ್ನೆ ಪತ್ರಿಕೆಯ ಬಗ್ಗೆ. ಆ್ಯಂಡ್ ಏಜ್ ಲಿಮಿಟ್ಸ್ ಅಂತ ಬಂದಾಗ, ಸಾಮಾನ್ಯ ವರ್ಗದವರಿಗೆ 42 ವರ್ಷ ವಯಸ್ಸು, ಹಾಗೆಯೇ 2A ಆಗಿರ್ಬೋದು, 2B, 3A, 3B ಇವರಿಗೆ 45 ಇಯರ್ಸ್. ಆ್ಯಂಡ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 47 ವರ್ಷ. ಸೊ ಇಷ್ಟು ಏಜ್ ಆಗಿದ್ದರೆ ನೀವು ಏನು ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ, CETಗೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇವಾಗ ನಾವು ಎಷ್ಟೇ ಓದಿದ್ರು ಕೂಡ ನಮಗೆ TT ಎಕ್ಸಾಮ್ನ ಕೂಡ ನಮಗೆ ಪಾಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ತುಂಬ ಟಫ್ ಅನಿಸುತ್ತೆ, ಓದಿರೋದೆಲ್ಲ ಮರ್ತು ಹೋಗುತ್ತೆ, ಹೇಗೆ ಓದೋದು, ಕೆಲವೊಂದಷ್ಟು ಟಿಪ್ಸ್ನ ಕೊಡಿ ಅಂತಾನು ಕೂಡ ಕಮೆಂಟ್ಸಲ್ಲಿ ಕೇಳ್ತಿರ್ತೀರ. ಸೊ ಅಂಥವ್ರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ HSTR ಅಥವಾ ಪ್ರೌಢಶಾಲಾ ಪರೀಕ್ಷೆಗಳು ಅಂತ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಸ್ವಲ್ಪ ಕಠಿಣತೆಯ ಮಟ್ಟವನ್ನು ಹೊಂದಿರುತ್ತೆ ಈ ರೀತಿ ಪರೀಕ್ಷೆಗಳು. ಸೊ ಹಾಗಾಗಿ ನಮ್ಮ ತಯಾರಿ ಬಹಳನೇ ಡೆಪ್ತ್ ಆಗಿ ಇರಬೇಕಾಗುತ್ತೆ. ಸೊ ಕ್ವೆಶನ್ಸ್ ತುಂಬ ಡೆಪ್ತ್ ಆಗಿರುತ್ತೆ. ಅಂದರೆ ಕೆಲವೊಂದ್ಸಲ ಡಿಗ್ರಿ ಲೆವೆಲ್ಗೆ ಕೇಳ್ತಾರೆ, ಇನ್ನು ಕೆಲವೊಂದ್ಸಲ PG ಲೆವೆಲ್ಗೆ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಸೊ ಹಾಗಾಗಿ ಯಾವ ವಿಷಯದ ಬಗ್ಗೆ ಕ್ವೆಶನ್ಸ್ನ ಕೇಳ್ತಾರೆ ಈ ವಿಚಾರದ ಬಗ್ಗೆ, ಯಾಕಂದರೆ ನಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ, ಓಕೆ ಇದು ಯಾವ ಕ್ಲಾಸ್ಗೆ ಸಂಬಂಧಪಟ್ಟಿದೆ, ಇದು ಎಲ್ಲಿಂದ ಕ್ವೆಶನ್ಸ್ನ ತೆಗೆದಿದ್ದಾರೆ ಅಂತ. ಸೊ ಹಾಗಾಗಿ ನಾವು PU ತನಕ ಮಾತ್ರ ಅಲ್ದಿರಿ ಡಿಗ್ರಿ ಮತ್ತು PG ಲೆವೆಲ್ ಕ್ವೆಶನ್ಸ್ಗಳನ್ನು ಕೂಡ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಆ್ಯಂಡ್ ಕ್ವೆಶನ್ಸ್ಗಳನ್ನು ಬಹಳ ಜಾಗರೂಕವಾಗಿ ನಾವು ಓದ್ಕೋಬೇಕು. ಏನು ಪ್ರಶ್ನೆ ಕೇಳಿದ್ದಾರೆ, ಯಾವ ಕಡೆಯಿಂದ ಕೇಳಿದ್ದಾರೆ, ಯಾವ ರೀತಿ ಕೇಳಿದ್ದಾರೆ ಅಂತ. ಒಂದು ಕ್ವೆಶನ್ ಒಂದು ಲೈನ್ ನೋಡ್ತಿದ್ದಂಗೆ ನಾವು ಟಕ್ಕಂತ ಆನ್ಸರ್ ಮಾಡ್ಬಿಡ್ತೀವಿ, ಬಟ್ ಅದು ರಾಂಗ್ ಆಗಿರುತ್ತೆ. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ಕಾನ್ಫಿಡೆನ್ಸ್ ಇರಬೇಕು, ಬಟ್ ಓವರ್ ಕಾನ್ಫಿಡೆನ್ಸ್ ಇಂದಾನೆ ಎಷ್ಟೋ ಕ್ವೆಶನ್ಸ್ಗಳಿಗೆ ನಾವು ರಾಂಗ್ ಆನ್ಸರ್ನ ಟಿಕ್ ಮಾಡಿ ಬಂದಿರ್ತೀವಿ. ಸೊ ಫಸ್ಟು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಗೊತ್ತಿರ್ತಕ್ಕಂತಹ, ಯಾವುದೇ ಒಂದು ಡೌಟ್ ಇಲ್ಲದೆ ಇರತಕ್ಕಂತಹ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಕೆಲವೊಂದಷ್ಟು ಕ್ವೆಶನ್ಸ್ ಇರುತ್ತೆ ಗೊತ್ತಾ, ನನ್ ಆಫ್ ದಿಸ್, ಆಲ್ ಆಫ್ ದ ಎಬೋ. ಸೊ ಈ ಥರ ಕ್ವೆಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಅದೇ ಕ್ವೆಶನ್ಗೆ ಆನ್ಸರ್ ಆಗಿರುತ್ತೆ. ಆಲ್ ಆಫ್ ದಿಸ್ ನನ್ ಆಫ್ ದಿಸ್ ಹಾಗೆ ಆಲ್ ಆಫ್ ದ ಎಬೋ ಇದೇ ಆನ್ಸರ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಅಂತಹ ಕ್ವೆಶನ್ಸ್ಗಳನ್ನು ನಾವು ಅಟೆಂಡ್ ಮಾಡುವಾಗ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಮತ್ತು ಡಿಸ್ಮಿಸ್ ಲೆವೆಲ್ನ ನಾವು ಬಳಸಬೇಕಾಗುತ್ತೆ. ಏನು ಡಿಸ್ಮಿಸ್ ಲೆವೆಲ್ ಅಂತ ಹೇಳಿದ್ರೆ, ಇವಾಗ ಯಾವುದಾದ್ರೂ ಒಂದು ಪ್ರಶ್ನೆಗೆ 4 ಆನ್ಸರ್ ಕೊಟ್ಟಿರ್ತಾರೆ, 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಈ 4 ಆಯ್ಕೆಗಳಲ್ಲಿ 2 ಆಯ್ಕೆಗಳು ಆ ಪ್ರಶ್ನೆಗೆ ಬಹಳ ದೂರ ಇರುತ್ತೆ, ಆ ಪ್ರಶ್ನೆಗೆ ಉತ್ತರ ಬಹಳ ದೂರ ಇರುತ್ತೆ. ಸೊ ಅಂತಹ 2 ಆಯ್ಕೆಗಳನ್ನ ನಾವು ಕ್ಯಾನ್ಸಲ್ ಮಾಡಬೇಕು. ಸೊ ಉಳಿದಿರ್ತಕ್ಕಂತಹ 2 ಆಯ್ಕೆಗಳನ್ನ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಯೋಚನೆ ಮಾಡಿ ಗೊಂದಲ ಇರ್ತಕ್ಕಂಥದ್ದನ್ನು ಬಿಟ್ಟು ಯಾವುದು ಕರೆಕ್ಟ್ ಆನ್ಸರ್ ಅನ್ನೋದನ್ನ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇದನ್ನ ಡಿಸ್ಮಿಸ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇದ್ರ ಜೊತೆಗೆ ಪಠ್ಯಕ್ರಮದ ಒಂದು ಸ್ಪಷ್ಟತೆ ಇರಬೇಕಾಗತ್ತೆ, ಅದರ ಒಂದು ಕಾರ್ಯವ್ಯಾಪ್ತಿಯನ್ನು ನಾವು
ತಿಳ್ಕೊಬೇಕಾಗುತ್ತೆ. ಇದರಿಂದ ನಾವು ಏನು ಓದಬೇಕು, ಯಾವ ಚಾಪ್ಟರಿಂದ ಯಾವ ಒಂದು ಕಾನ್ಸೆಪ್ಟನ್ನ ನಾವು ಜಾಸ್ತಿ ಪ್ರೆಷರ್ ಕೊಟ್ಟು ಓದಬೇಕು, ಯಾವ ಯೂನಿಟ್ನ ಮೇಲೆ ಜಾಸ್ತಿ ಕ್ವೆಶನ್ಸ್ನ ಕೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸೈಕಾಲಜಿ ಅಂತ ಬಂದಾಗ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಜಾಸ್ತಿ ಕ್ವೆಶನ್ಸ್ನ ಕೇಳ್ತಾರಲ್ಲ. ಸೊ ಹಾಗೇನೆ ನಾವು ಇಂಡಿಯನ್ ಹಿಸ್ಟ್ರಿ ಅಂತ ಬಂದಾಗ, ಸಿವಿಕ್ಸ್ ಅಂತ ಬಂದಾಗ, ಜಿಯೋಗ್ರಫಿ ಅಂತ ಬಂದಾಗ ಜಾಸ್ತಿ ಯಾವ ಒಂದು ವಿಚಾರದ ಬಗ್ಗೆ ಕ್ವೆಶನ್ಸ್ನ ರೇಸ್ ಮಾಡ್ತಾರೆ, ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನೀವು ಏನು ಓದ್ತಾ ಇದ್ದೀರಾ, ನಿಮ್ಮ ಒಂದು ಓದುವಿಕೆಯ ವಿಧಾನ ಅಥವಾ ನಿಮ್ಮ ಒಂದು ಸ್ಟಡಿ ಮೆಥಡ್ನ ಬೇರೆಯವ್ರ ಜೊತೆ ನೀವು ಕಂಪೇರ್ ಮಾಡ್ಕೋಬೇಡಿ. ಇವಾಗ ಯಾರೋ ಒಬ್ಬರು ತುಂಬ ಡೆಪ್ತಾಗಿ ಓದ್ತಾ ಇರ್ತಾರೆ, ಅವರ ಸ್ಟಡಿ ರೂಮ್ ಏನಿದೆ ಕಂಪ್ಲೀಟಾಗಿ ಮ್ಯಾಪ್ಸಿಂದ ಅಥವಾ ಏನು ಫಾರ್ಮುಲಾಗಳಿಂದ ಮತ್ತು ಸ್ಟಿಕ್ಕಿ ನೋಟ್ಸಲ್ಲಿ ಬರ್ಕೊಂಡು ಗೋಡೆಗಳ ಮೇಲೆ ಎಲ್ಲ ಅಂಟಿಸ್ಕೊಂಡು ಫುಲ್ ಅವ್ರದ್ದು ಸ್ಟಡಿ ರೂಮ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟಿರ್ತಾರೆ. ಬಟ್ ನೀವು ಜಸ್ಟ್ ಒಂದು ಪೆನ್ ಪೇಪರ್ ಇಟ್ಕೊಂಡು ಒಂದು ಬುಕ್ ಇಟ್ಕೊಂಡು ಓದ್ತಾ ಇರ್ತೀರ. ಸೊ ನಿಮಗೂ ಅವ್ರಿಗೂ ಕಂಪ್ಯಾರಿಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅವರ ಒಂದು ಅಧ್ಯಯನದ ವಿಧಾನನೇ ಬೇರೆ ಆಗಿರುತ್ತೆ, ನಿಮ್ಮ ಒಂದು ಅಧ್ಯಯನದ ವಿಧಾನನೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ನೀವು ಏನಕ್ಕೋಸ್ಕರ ಓದ್ತಾ ಇದ್ದೀರಾ ಅದ್ರ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಸಾಧ್ಯ ಆದರೆ ವಾರಕ್ಕೆ ಒಂದ್ಸಲನಾದರೂ ನೀವು ಇಡೀ ವಾರ ನೀವು ಏನು ಓದಿದ್ದೀರಿ ಅದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡಿ. ಇದರಿಂದ ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಕೆಲವೊಂದು ವಿಷಯಗಳು ನಿಮ್ಮಿಂದ ಗೊತ್ತಾಗುತ್ತೆ, ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಕೆಲವೊಂದು ವಿಷಯಗಳೇನಾಗುತ್ತೆ ಅವರಿಂದ ನೀವು ತಿಳ್ಕೊಂಡಂಗಾಗುತ್ತೆ. ಸೊ ಇವಾಗ ಆಲ್ರೆಡಿ ಬಹಳಷ್ಟು ಜನ ಗಂಭೀರವಾಗಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ, ಅದರಲ್ಲಿ ನೀವು ಕೂಡ ಒಬ್ಬರಾಗಿರಬೇಕು. ಸೊ ಅಧ್ಯಯನ ಅನ್ನೋದು ಬಹಳನೇ ಗುಣಮಟ್ಟದ್ದಾಗಿರಬೇಕಾಗುತ್ತೆ. ಬರೀ ಕೂತ್ಕೊಂಡು ಓದ್ತೀನಿ ಅಥವಾ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಓದ್ತೀನಿ, ಅಣ್ಣ ತಮ್ಮ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಓದ್ತೀನಿ, ನೋ. ನಿಮಗೆ ನೀವು ಓದೋದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಿಮಗೆ ಇದು ಮನಸ್ಪೂರ್ವಕವಾಗಿ ನೀವು ಅಧ್ಯಯನ ಮಾಡ್ತಾ ಇದ್ದೀರ ಅಂತ ನಿಮಗೆ ಅನ್ನಿಸ್ಬೇಕು. ಯಾಕಂದರೆ ನಾಳೆ ದಿನ ನೀವು ಕೆಲಸ ತೊಗೊಂಡಾಗ ಹೋಲ್ ಫ್ಯಾಮಿಲಿ ಖುಷಿ ಪಡುತ್ತೆ. ನಾಳೆ ದಿನ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂತಂದಾಗ ನಿಮ್ಮ ಜೊತೆಗೆ ಹೋಲ್ ಫ್ಯಾಮಿಲಿನೇ ಸಫರ್ ಆಗ್ತಿರುತ್ತೆ. ಸೊ ಇಷ್ಟೊಂದು ಓದ್ಬಿಟ್ಟು ಏನೂ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಸೊ ಹಾಗಾಗಿ ಬೇರೆಯವ್ರಿಗೆ ಮೆಚ್ಚಿಸೋದಕ್ಕೋಸ್ಕರ ಅಥವಾ ತೋರಿಸ್ಕೊಳ್ಳೋದಕ್ಕೋಸ್ಕರ ಓದಬೇಡಿ. ನಿಮಗೆ ನೀವು ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕೂತ್ಕೊಂಡು ಓದಿ. ಓಕೆ, ನಾನು ಈ ಕಾನ್ಸೆಪ್ಟನ್ನ ನಾನು ಕಂಪ್ಲೀಟಾಗಿ ಮುಗಿಸಿದ್ದೀನಿ, ನಾನು ಈ ಸಬ್ಜೆಕ್ಟಲ್ಲಿ ಪಕ್ಕಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ಬೇಕು. ಆಮೇಲೆ ದಿನಕ್ಕೆ ಒಂದು 6 ಗಂಟೆಯಿಂದ 8 ಗಂಟೆ ಓದಿದೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ನೀವು ಎಷ್ಟು ಗಂಟೆ ನಿಜವಾಗ್ಲೂ ಓದಿದ್ದೀರಾ? ಇವಾಗ ಒಂದು 6 ಅವರ್ಸ್ ಕೂತ್ಕೊಂಡು ಓದಿದ್ದೀರಾ, ಆ 6 ಅವರ್ಸಲ್ಲಿ ಫೋನ್ ಬಿಟ್ಟು, ಲ್ಯಾಪ್ಟಾಪ್ ಬಿಟ್ಟು, ಆ ಕಡೆ ಈ ಕಡೆ ಕಾನ್ಸಂಟ್ರೇಷನ್ ಬಿಟ್ಟು ಒಂದು 2 ಅವರ್ ಓದಿರ್ತೀರ ಅಂತ ಅಂದ್ಕೊಳ್ಳಿ, ಆಯಿತಾ? ಸೊ ಆ 2 ಅವರು ನಿಮಗೆ ಪ್ರಿಷಿಯಸ್. ಆ 2 ಅವರ್ಲಿ ನೀವು ಏನು ಕಂಪ್ಲೀಟ್ ಮಾಡಿರ್ತೀರಾ ಅದು ನಿಮಗೆ ಪ್ರಿಷಿಯಸ್ ಆಗಿರುತ್ತೆ. ಸೊ ಅದರ ಜೊತೆಗೆ ಎಲ್ಲ ವಿಷಯಗಳಿಗೆ ಅಂದರೆ ಸಾಮಾನ್ಯ ಜ್ಞಾನ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕಂಪ್ಯೂಟರ್, ಸೊ ಹೀಗೆ ಈಕ್ವಲ್ ಟೈಮ್ನ ಕೊಡಬೇಕು. ನೀವು ನಿಮಗೆ ಕಷ್ಟ ಅಂತ ಅನಿಸಿರೋ ಸಬ್ಜೆಕ್ಟ್ಗಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ, ತಪ್ಪೇನೂ ಇಲ್ಲ. ಸೊ ಕೆಲವ್ರಿಗೆ ಇವಾಗ ಇಂಗ್ಲೀಷ್ ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ, ಗ್ರಾಮರ್ ಅರ್ಥ ಆಗಲ್ಲ, ಆಯಿತು. ಒಂದು ದಿನದಲ್ಲಿ ನೀವು 3 ಸಬ್ಜೆಕ್ಟ್ ಏನು ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದರಲ್ಲಿ ಅರ್ಧ ದಿನ ಇಂಗ್ಲೀಷ್ಗೆ ಕೊಡಿ. ಇನ್ನು ಉಳಿದಿರೋ ಅಂಥ ಟೈಮು ನೀವು ಏನೋ ಕನ್ನಡ ಓದ್ಕೋಬೋದು ಆ್ಯಂಡ್ ಜನರಲ್ ನಾಲೆಡ್ಜ್ ಓದ್ಕೋಬೋದು. ಸೊ ಹಾಗೆ ನಿಮಗೆ ಯಾವುದು ಡಿಫಿಕಲ್ಟ್ ಅಂತ ಅನಿಸುತ್ತೋ ಅದರ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ನ ಮಾಡಬೇಕಾಗುತ್ತೆ. ಯಾವಾಗಲೂ ಕೂಡ ಕಾನ್ಫಿಡೆಂಟ್, ಆತ್ಮವಿಶ್ವಾಸದಿಂದ ಇರಬೇಕು. ಮತ್ತು ನಿಮ್ಮ ಬಗ್ಗೆ ನೀವು ಯಾವತ್ತೂ ಕೂಡ ಕೀಳರಿಮೆಯನ್ನು ಪಟ್ಕೋಬಾರ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದಿರಬಾರ್ದು. ಯಾಕೆಂದರೆ ಎಲ್ಲರೂ ಎಲ್ಲ ವಿಷಯಗಳಲ್ಲೂ ಕೂಡ ಸಮಾನವಾಗಿರ್ತಕ್ಕಂತಹ ಒಂದು ಬುದ್ಧಿಶಕ್ತಿಯನ್ನು ಹೊಂದಿರೋದಿಲ್ಲ ಅಲ್ವಾ? ಸೊ ನೀವಿವಾಗ ಇಂಗ್ಲೀಷ್ ನಿಮಗೆ ಡಿಫಿಕಲ್ಟ್ ಅಂತ ಅಂದರೆ ಬೇರೆಯವ್ರಿಗೆ ಕಂಪ್ಯೂಟರ್ ಡಿಫಿಕಲ್ಟ್ ಅಂತ ಅನಿಸುತ್ತೆ, ಸೊ ನಿಮಗೆ ಕಂಪ್ಯೂಟರ್ ಈಸಿ ಅಂತ ಅನಿಸುತ್ತೆ. ಸೊ ಹಾಗೆ ಎಲ್ಲರೂ ಕೂಡ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಜ್ಞಾನ ನಿಮಗೆ ಮಾತ್ರ ಅನ್ವಯ ಆಗುತ್ತೆ. ಆ್ಯಂಡ್ ಏನೋ ಒಂದು ಸೂಕ್ತ ಅಧ್ಯಯನ ಸಾಮಗ್ರಿಗಳನ್ನು ನೀವು ತೊಗೊಂಡಿರ್ಬೇಕಾಗುತ್ತೆ. ಇವಾಗ GPSTR ಅಂತ ಬಂದಾಗ ನಮಗೆ 3 ಪೇಪರ್ಸ್ ಇರುತ್ತೆ, ಏನೋ ಭಾಷಾ ಸಾಮರ್ಥ್ಯ ಇರುತ್ತೆ. ಅದಕ್ಕೆ ಯಾವ ಬುಕ್ ಒಳ್ಳೆಯದು ಅದನ್ನು ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ HSTR ಅಂತ ಬಂದಾಗ ಯಾವ್ಯಾವುದು ಓದ್ಕೋಬೇಕಾಗುತ್ತೆ ಆ ಬುಕ್ಸ್. ಸೊ ಸ್ಟಡಿ ಮೆಟೀರಿಯಲ್ ನಿಮ್ಮ ಹತ್ರ ಇರಬೇಕು. ಯಾವುದೇ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಬೇರೆಯವ್ರ ಹತ್ರ ಕೇಳಿ ನಾನು ಓದ್ಕೊತೀನಿ, ಇಸ್ಕೊಂಡು ಓದ್ಕೊತೀನಿ ಅನ್ನೋದು ಇರಬಾರ್ದು. ನಿಮ್ಮ ಹತ್ರನೇ ಆ ಒಂದು ಸ್ಟಡಿ ಮೆಟೀರಿಯಲ್ಸ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಸೊ ಓದಬೇಕಾದ್ರೆ ನಿಮ್ಮದೇ ಒಂದು ರೀತಿಯಲ್ಲಿ ನೋಟ್ಸ್ಗಳನ್ನ ಮಾಡಿಟ್ಕೊಳ್ಳಿ. ಸೊ ಒಂದು ಚಾಪ್ಟರ್ನ ಓದ್ತೀರಾ ಅಂತ ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅದನ್ನು ಒಂದು ನೋಟ್ಸ್ ಮಾಡಿಟ್ಕೊಳ್ಳಿ. ಯಾಕಂದರೆ ಒಂದ್ಸಲ 10 ಸಲ ಓದೋದಕ್ಕಿಂತ ಒಂದ್ಸಲ ಬರ್ದಾಗ್ಲೇ ಅದು ಸ್ಟೋರ್ ಆಗುತ್ತಂತೆ. ಸೊ ಹಾಗಾಗಿ ನೀವು ಓದೋದ್ರ ಜೊತೆಗೆ ನೋಟ್ಸ್ನ ಮಾಡಿ ಇಟ್ಕೊಂಡಾಗ
ನಿಮಗೆ ಅದು ಈಸಿಯಾಗಿ ಸ್ಟೋರ್ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಪ್ರತಿಯೊಂದು ಯೂನಿಟ್ ಓದಿ ಮುಗಿಸಿದ ನಂತರ ಅದರ ಮೇಲೆ ಕೇಳಿರ್ತಕ್ಕಂತಹ ಒಂದಷ್ಟು ಕ್ವೆಶನ್ಸ್ ಇರುತ್ತಲ್ಲ, ಅದನ್ನು ನೀವು ಅದಕ್ಕೆ ಆನ್ಸರ್ ಮಾಡ್ತಕ್ಕಂಥದ್ದನ್ನು ನೀವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಪ್ರೊಸೀಜರ್ ಏನಿದೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳ ಒಂದು ವಿಶ್ಲೇಷಣೆ, ಸೊ ಈ ರೀತಿಯಾಗಿ ಬಿಡಿಸೋದ್ರಿಂದ ನಿಮಗೆ ಬಹಳನೇ ಉಪಯುಕ್ತ ಆಗುತ್ತೆ. ಸೊ ಇಷ್ಟೆಲ್ಲವನ್ನ ನೀವು ಮಾಡೋದ್ರ ಜೊತೆಗೆ ಅಧ್ಯಯನವನ್ನು ನಾವು ಬಹಳ ಗಂಭೀರವಾಗಿ ಆರಂಭ ಮಾಡಬೇಕಾಗುತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸುಮಾರು 10 ವರ್ಷಗಳಿಂದ ಯಾವುದೇ ಒಂದು HSTR ನೋಟಿಫಿಕೇಶನ್ ಆಗಿಲ್ಲ, ನಮ್ಮೆಲ್ರಿಗೂ ಗೊತ್ತು. ಸೊ ಇವಾಗ ಬಿಟ್ಟರೆ ಇನ್ನು ಎಷ್ಟು ವರ್ಷ ಆದಮೇಲೆ ನೋಟಿಫಿಕೇಶನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಸಿಕ್ಕಿರುವಂತಹ ಒಂದು ಅವಕಾಶವನ್ನು ನಾವು ಬಹಳ ಚೆನ್ನಾಗಿ ಸದುಪಯೋಗ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಬಹಳ ಗಂಭೀರವಾಗಿ ನಾವು ಓದೋದನ್ನ ಪ್ರಾರಂಭ ಮಾಡಬೇಕು. ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಪರೀಕ್ಷೆಯನ್ನು ನಾವು ಬಹಳ ಲೈಟಾಗಿ ತಗೊಳಕ್ಕಾಗಲ್ಲ, ಕಾಂಪಿಟೇಷನ್ ಬಹಳ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಏನು ಓದ್ತಾ ಇದ್ದೀವಿ ಅದನ್ನು ನಾವು ಆನಂದಿಸೋಣ, ಖುಷಿಯಿಂದ ಓದೋಣ. ಸೊ ರಿಸಲ್ಟ್ ಯಾವಾಗಲೂ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಸೊ ಹಾಗಾಗಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇರಬೇಕು, ಮನಸ್ಸಲ್ಲಿ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ನಾನು ಇದನ್ನು ಖಂಡಿತವಾಗ್ಲೂ ಮಾಡ್ತೀನಿ, ನಾನು ಈ ಸಲ HSTR ಕ್ರ್ಯಾಕ್ ಮಾಡೇ ಮಾಡ್ತೀನಿ ಅಂತ. ಸೊ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಈ ಸಲ ವರ್ಷ ಮುಗಿಯೋಷ್ಟರೊಳಗಡೆ ನೀವು ಸರ್ಕಾರಿ ಶಿಕ್ಷಕರಾಗಿರ್ತೀರಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ತುಂಬ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.